ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ. ಯುಗಾದಿ ವಿಕಾರಿ ಸಂವತ್ಸರ. ಹೇಗಿದೆ ಮೋದಿಯ ಹೊಸ ವರ್ಷ ಭವಿಷ್ಯ? ಮತ್ತೊಮ್ಮೆ ಗೆದ್ದು ಪ್ರಧಾನಿಯಾಗೋ ಯೋಗ ಮೋದಿ ಜಾತಕದಲ್ಲಿದೆಯಾ? ಖ್ಯಾತ ಜ್ಯೋತಿಷಿಯ ಭವಿಷ್ಯ ಬೆಚ್ಚಿ ಬಿದ್ದರೇಕೆ ಮೋದಿ? ಕರ್ನಾಟಕದಲ್ಲಿ ಮೈತ್ರಿಗೋ ಕಮಲಕ್ಕೋ ಸುಗಮ ಹಾದಿ? ಇದೆ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮೋದಿ ಯುಗಾದಿ ಭವಿಷ್ಯ. ಇಡೀ ದೇಶ ಹೊಸ ವರ್ಷದ ಸಂಭ್ರಮದಲ್ಲಿದೆ. ವಿಕಾರಿ ನಾಮ ಸಂವತ್ಸರಕ್ಕೆ ದೇಶ ಕಾಲಿಟ್ಟಿದೆ. ಮತ್ತೊಂದು ಕಡೆ ದೇಶದಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆಗಳು ಕೂಡ ನಡೀತಾ ಇವೆ. ಅದಕ್ಕೆ ಕಾರಣ ಚುನಾವಣೆ. ಹೌದು, ದೇಶವನ್ನ ಮುಂದಿನ 5 ವರ್ಷಗಳ ಕಾಲ ಯಾರು ಆಳ್ಬೇಕು ಅಂತ ನಿರ್ಧರಿಸೋ ಸಾರ್ವತ್ರಿಕ ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇದೇ ಸಂದರ್ಭದಲ್ಲಿ ದೇಶದಲ್ಲಿ ಹೊಸ ವರ್ಷ ಆರಂಭವಾಗಿದ್ದು ವರ್ಷ ಭವಿಷ್ಯ ಹೇಗಿದೆ ಅಂತ ಖ್ಯಾತ ಜ್ಯೋತಿಷಿಗಳು ಹೇಳಿದ್ದಾರೆ. ಹಾಗಾದ್ರೆ ಈ ಯುಗಾದಿಗೆ ಮೋದಿಯ ಯುಗ ಅಂತ್ಯವಾಗುತ್ತಾ ಅಥವಾ ಮತ್ತೊಂದು ಹೊಸ ಮೋದಿ ಯುಗ ಶುರುವಾಗುತ್ತಾ? ಮೋದಿ ಜಾತಕದಲ್ಲಿರೋ ಆ ಅಚ್ಚರಿಕರ ಅಂಶವೇನು? ಎಲ್ಲದಕ್ಕೂ ಉತ್ತರ ಇಲ್ಲಿದೆ. ವಿಕಾರಿ ಸಂವತ್ಸರ ಹೇಗಿದೆ ಮೋದಿಯ ವರ್ಷ ಭವಿಷ್ಯ? ಮತ್ತೊಮ್ಮೆ ಗೆದ್ದು ಪ್ರಧಾನಿಯಾಗೋ ಯೋಗ ಮೋದಿ ಜಾತಕದಲ್ಲಿದೆಯಾ? ಮತ್ತು ಜ್ಯೋತಿಷಿಯ ಭವಿಷ್ಯ ಬೆಚ್ಚಿ ಬಿದ್ದರೇಕೆ ಮೋದಿ? ಕರ್ನಾಟಕದಲ್ಲಿ ಮೈತ್ರಿಗೋ ಕಮಲಕ್ಕೋ ಸುಗಮ ಹಾದಿ? ಭಾರತದಲ್ಲಿ ಈಗ ಹೊಸ ವರ್ಷದ ಸಂಭ್ರಮ. ಸನಾತನ ಧರ್ಮದ ಪ್ರಕಾರ ಚಂದ್ರಮಾನ ಯುಗಾದಿಯಿಂದಲೇ ಹೊಸ ಸಂವತ್ಸರ ಆರಂಭ. ವಿಕಾರಿ ನಾಮದ ಹೊಸ ಸಂವತ್ಸರ ಈಗ ಆರಂಭಗೊಂಡಿದೆ. ಸಂಪ್ರದಾಯದಂತೆ ಹೊಸ ವರ್ಷಕ್ಕೆ ಇಡೀ ವರ್ಷವೇ ಭವಿಷ್ಯವನ್ನ ಹೇಳಲಾಗುತ್ತೆ. ಪಂಚಾಂಗದ ಆಧಾರದಲ್ಲಿ ವರ್ಷಕ್ಕೊಮ್ಮೆ ಯುಗಾದಿ ಸಂದರ್ಭ ದೇಶದ ವ್ಯಕ್ತಿಗಳ ಭವಿಷ್ಯವನ್ನ ನುಡಿಯಲಾಗುತ್ತೆ. ಅವರ ಗ್ರಹಗತಿಗಳ ಆಧಾರದ ವರ್ಷದ ಫಲಾಫಲಗಳ ಬಗ್ಗೆ ಭವಿಷ್ಯ ಹೇಳಲಾಗುತ್ತೆ. ಹಿಂದೂ ಸಂಪ್ರದಾಯವನ್ನ ಶಿಸ್ತುಬದ್ಧವಾಗಿ ಪಾಲಿಸುವ ಮೋದಿಯ ಭವಿಷ್ಯ ಹೇಗಿದೆ ಅನ್ನೋ ಕುತೂಹಲ ಸದ್ಯ ಎಲ್ಲರಲ್ಲೂ ಇದೆ. ಒಂದು ಕಡೆ ದೇಶದಲ್ಲಿ ಧಾರ್ಮಿಕ ಹಬ್ಬ ಯುಗಾದಿಯ ಸಂಭ್ರಮವಿದ್ದರೆ ಮತ್ತೊಂದೆಡೆ ಪ್ರಜಾಪ್ರಭುತ್ವದ ಹಬ್ಬ ಕೂಡ ಶುರುವಾಗಿದೆ. ಇದು ಪ್ರತಿ ವರ್ಷ ಬರೋ ಹಬ್ಬವಲ್ಲ, 5 ವರ್ಷಕ್ಕೊಮ್ಮೆ ಬರೋ ಚುನಾವಣಾ ಹಬ್ಬ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಸಾರ್ವಭೌಮರು ಅಂತ ಸಾರೋ ಹಬ್ಬ ಅಂದ್ರೆ ಅದು 5 ವರ್ಷಕ್ಕೊಮ್ಮೆ ಬರೋ ಸಾರ್ವತ್ರಿಕ ಚುನಾವಣೆ. ಯುಗಾದಿ ಹಬ್ಬದ ಸಂಭ್ರಮ ಒಂದು ಕಡೆ ಇದ್ರೆ ಮತ್ತೊಂದು ಕಡೆ ಚುನಾವಣೆಯ ಕಾವು ಏರ್ತಾ ಇದೆ. ರಾಜಕೀಯ ನಾಯಕರು ಹಬ್ಬ ಮಾಡೋ ಮೂಡಲಿಲ್ಲ. ಏಕೆಂದ್ರೆ ಚುನಾವಣೆ ಗೆಲ್ಲೋದೇ ಸದ್ಯ ಎಲ್ಲ ರಾಜಕೀಯ ಪಕ್ಷಗಳ ಟಾರ್ಗೆಟ್ ಅಂತ ಮೋದಿ ಅಬ್ಬರದ ಪ್ರಚಾರ. ಮೋದಿಯನ್ನ ಕೆಡವಲು ವಿಪಕ್ಷಗಳ ನಾನಾ ತಂತ್ರ. ಮತ್ತೊಮ್ಮೆ ಪ್ರಧಾನಿಯಾಗಿ ದೇಶದ ಚುಕ್ಕಾಣಿ ಹಿಡಿಬೇಕು ಅಂತ ಮೋದಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಒಂದು ಕ್ಷಣ ಬಿಡುವಿಲ್ಲದೆ ಪ್ರತಿದಿನ ಕಾಲಿಗೆ ಚಕ್ರ ಕಟ್ಟಿಕೊಂಡು ದೇಶ ಸುತ್ತುತ್ತಿದ್ದಾರೆ. ರ್ಯಾಲಿ ಸಮಾವೇಶಗಳನ್ನ ಮಾಡ್ತಿದ್ದಾರೆ. ಮೂಲೆ ಮೂಲೆಯಲ್ಲಿ ಬಿಜೆಪಿ ಅಲೆ ಎಬ್ಬಿಸಲು ಪ್ರಯತ್ನಿಸಿದ್ದಾರೆ. ಮೋದಿ ಟೀಮ್ ಹಗಲಿರುಳು ಶ್ರಮಿಸ್ತಾ ಇದೆ. ಮತ್ತೊಂದು ಕಡೆ ಮೋದಿಯನ್ನ ಹೇಗಾದ್ರೂ ಮಾಡಿ ಸೋಲಿಸಬೇಕು, ಮತ್ತೊಮ್ಮೆ ಅಧಿಕಾರಕ್ಕೇರಲು ಬಿಡಬಾರದು ಅಂತ ಎದುರಾಳಿಗಳು ಕೂಡ ನಾನಾ ತಂತ್ರಗಳನ್ನ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಒಂದು ಕಡೆ ಕಾಂಗ್ರೆಸ್ ಜೊತೆ ಉಳಿದ ಪಕ್ಷಗಳನ್ನ ಕರೆದುಕೊಂಡು ಹೋಗ್ತಿದ್ರೆ, ಅತ್ತ ಮಹಾಗಠಬಂಧನ್ ಮಾಡಿಕೊಂಡು ಉಳಿದ ಪಕ್ಷಗಳು ಮೋದಿ ವಿರುದ್ಧ ಸೆಣಸ್ತಾ ಇವೆ. ಹಾಗಾದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದ್ಯಾರು? ಹಾಲಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮತ್ತೊಮ್ಮೆ ಪ್ರಧಾನಿಯಾಗುವ ಭಾಗ್ಯ ಸಿಗುತ್ತಾ? ರಾಹುಲ್ ಗಾಂಧಿಗೆ ಅದೃಷ್ಟ ಕುಲಾಯಿಸುತ್ತಾ? ಅಥವಾ ಇವರ್ಯಾರ ಸಹವಾಸನೂ ಬೇಡ ಅಂತ ಮಹಾಗಠಬಂಧನ್ಗೆ ಮತದಾರ ಅಧಿಕಾರ ಕೊಡ್ತಾನಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕು ಅಂದ್ರೆ ಮೇ 23ನೇ ತಾರೀಕಿನವರೆಗೆ ಕಾಯಲೇಬೇಕು. ಅವತ್ತೇ ಈ ದೇಶವನ್ನಾಳೋ ರಾಜ ಯಾರು ಅನ್ನೋದು ಬಯಲಾಗೋದು. ಆದ್ರೆ ಜಾತಕ ಪಂಚಾಂಗ ನೋಡಿ ಜ್ಯೋತಿಷಿಗಳು ಯಾರು ಗೆಲ್ಲಬಹುದು ಅಂತ ಹೇಳ್ತಾರೆ. ಗ್ರಹಗತಿಗಳ ಆಧಾರದಲ್ಲಿ ಯಾರು ಗೆಲ್ಲಬಹುದು ಅಂತ ಹೇಳ್ತಿದ್ದಾರೆ. ಮೋದಿಯ ಹೊಸ ವರ್ಷದ ಗ್ರಹಗತಿಗಳು ಹೇಗಿವೆ? ಮೋದಿ ಜಾತಕದಲ್ಲಿದೆಯಾ ಮತ್ತೊಮ್ಮೆ ಪ್ರಧಾನಿಯಾಗೋ ಯೋಗ? ಹೌದು, ಮೋದಿ ಮತ್ತೊಮ್ಮೆ ರಾಜ್ಯಭಾರ ಮಾಡ್ತಾರಾ ಅನ್ನೋದೇ ಶತಕೋಟಿ ದೇಶವಾಸಿಗಳ ಕುತೂಹಲ. ಆದರೆ ಖ್ಯಾತ ಜ್ಯೋತಿಷಿಗಳು ಈಗಾಗಲೇ ಹೊಸ ವರ್ಷದ ಭವಿಷ್ಯ ಹೇಳಿದ್ದು ಮೋದಿಯ ಕಥೆ ಏನಾಗಲಿದೆ ಅನ್ನೋದನ್ನ ತಿಳಿಸಿದ್ದಾರೆ. ಇದರ ಜೊತೆಗೆ ಮೋದಿಯ ಜಾತಕದಲ್ಲಿರುವ ಅದೊಂದು ಅಚ್ಚರಿಯ ಸಂಗತಿಯನ್ನೂ ಹೇಳಿದ್ದಾರೆ. ಅಂದಹಾಗೆ ಮೋದಿಯ ವಿಕಾರಿ ಸಂವತ್ಸರದಲ್ಲಿ ಮೋದಿಯ ಯೋಗ ಭಾಗ್ಯಗಳು ಹೇಗಿವೆ ಅಂತ ಪಂಚಾಂಗ ನೋಡಿ ಜಾತಕವನ್ನ ಪರಾಮರ್ಶಿಸಿ ಹೇಳಿರೋದು ಖ್ಯಾತ ಜ್ಯೋತಿರ್ವಿಜ್ಞಾನಿ ಪ್ರಕಾಶ್ ಅಣ್ಣಮಾಯ್ ಅವರು. ಮೋದಿಯ ಜಾತಕವನ್ನು ಆಧರಿಸಿಕೊಂಡು ಇನ್ನು ಮಹಾಗಠಬಂಧನದಲ್ಲಿ ಹಲವು ನಾಯಕರಿದ್ದಾರೆ. ಪ್ರಧಾನಮಂತ್ರಿ ಆಕಾಂಕ್ಷಿಗಳು ತುಂಬ ಜನ ಇದ್ದಾರೆ. ಇದನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ರಾಹುಲ್ ಗಾಂಧಿ ಇರ್ತಾರೆ, ಮಾಯಾವತಿ ಇರ್ತಾರೆ, ದೇವೇಗೌಡರು ಇರ್ತಾರೆ, ತುಂಬ ಜನ ಆಕಾಂಕ್ಷಿಗಳಿರ್ತಾರೆ. ಯಾರ ಜಾತಕದ ಆಧಾರದಲ್ಲಿ ಅಂತ ಹೇಳಲಿಕ್ಕೆ ಬಹಳ ಕಷ್ಟ ಉಂಟು. ಆದರೆ ಇಲ್ಲಿ ಸ್ಪಷ್ಟವಾಗಿ ಮೋದಿಯವರ ಜಾತಕವನ್ನು ನೋಡಿದಾಗ
ಈ ಮೋದಿಯವರ ಜಾತಕದಲ್ಲಿ ಏನಾಗಿದೆ ಅಂತ ಹೇಳಿದರೆ ಅಖಂಡ ಸಾಮ್ರಾಜ್ಯ ಯೋಗ ಉಂಟು. ಇದು ಒಂದೇ ಒಂದು ಯೋಗ ಸಾಕು. ಸುಮ್ಮನೆ ನಾನು ಆ ಯೋಗ ಇದೆ ಈ ಯೋಗ ಉಂಟು ಅಂತೇಳಿ ಕಾಲಹರಣ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಒಂದೇ ಒಂದು ಯೋಗ ಅಖಂಡ ಸಾಮ್ರಾಜ್ಯ ಯೋಗ. ಸುಮಾರು 45 ವರ್ಷದ ನಂತರ ಇದು ಪ್ರಾಪ್ತಿಗೆ ಪ್ರಾರಂಭ ಆಗ್ತದೆ. ಇದು ಎಂಡ್ ಆಗೋದು ಹೇಗೆ ಅಂತ ಹೇಳಿದ್ರೆ ಮೋದಿಯವರು ಸ್ವತಃ ರಿಟೈರ್ಮೆಂಟ್ ತಗೊಳ್ಳುವಂಥದ್ದು. ಅಲ್ಲಿಯವರೆಗೆ ಇದು ನಿಲ್ಲುವುದಿಲ್ಲ. ಮೋದಿ ಜಾತಕದಲ್ಲಿದೆ ಅಖಂಡ ಸಾಮ್ರಾಜ್ಯ ಯೋಗ. ಜ್ಯೋತಿಷಿ ಪ್ರಕಾಶ್ ಅಣ್ಣಾಮೈ ಹೇಳೋ ಪ್ರಕಾರ ಮೋದಿ ಜಾತಕದಲ್ಲಿ ಅಖಂಡ ಸಾಮ್ರಾಜ್ಯ ಯೋಗವಿದೆಯಂತೆ. ಈ ಯೋಗ ಮನುಷ್ಯನಿಗೆ 40ರಿಂದ 45 ವಯಸ್ಸಾದ ನಂತರನೇ ಶುರುವಾಗೋದಂತೆ. ಈ ಯೋಗ ಮುಗಿಬೇಕು ಅಂದ್ರೆ ಆ ವ್ಯಕ್ತಿಯೇ ಸ್ವಯಂ ನಿವೃತ್ತಿ ಪಡೆಯಬೇಕಂತೆ. ಅಲ್ಲಿವರೆಗೂ ಈ ಯೋಗ ಇರುತ್ತೆ ಅಂತ ಹೇಳಿದ್ದಾರೆ ಪ್ರಕಾಶ್ ಅಣ್ಣಾಮೈ. ಅಸಲಿಗೆ ಮೋದಿಯ ಜೀವನದಲ್ಲಿ ಬದಲಾವಣೆ ಶುರುವಾಗಿದ್ದೆ 45 ವಯಸ್ಸಿನ ನಂತರ, ಅದು ಕೂಡ ಅನಿರೀಕ್ಷಿತವಾಗಿ. 2001ರಲ್ಲಿ ಗುಜರಾತ್ ಭೂಕಂಪನದ ನಂತರ ರಾಜ್ಯ ಸರ್ಕಾರದ ವೈಫಲ್ಯದಿಂದಾಗಿ ಸಿಎಂ ಪದವಿಯಲ್ಲಿದ್ದವರು ಹೊರನಡೆಯಬೇಕಾದ ಪರಿಸ್ಥಿತಿ ಬಂದಾಗ ದೆಹಲಿಯಲ್ಲಿದ್ದ ಮೋದಿಯವರನ್ನ ಗುಜರಾತ್ಗೆ ಕಳುಹಿಸಿದ್ರು ಅಟಲ್ ಮತ್ತು ಅಡ್ವಾಣಿ. ಅಲ್ಲಿವರೆಗೆ ಒಂದು ಚುನಾವಣೆಯನ್ನೂ ಎದುರಿಸದ ಮೋದಿ ರಾತ್ರಿ ಬೆಳಗಾಗೋದ್ರೊಳಗೆ ಗುಜರಾತ್ನ ಮುಖ್ಯಮಂತ್ರಿ ಆದ್ರು. ನಂತರ ಮೋದಿ ತಿರುಗಿ ನೋಡಿದ್ದೇ ಹೌದು. ಅವತ್ತಿನಿಂದಲೇ ಮೋದಿ ಸಕ್ಸಸ್ ಗ್ರಾಫ್ ಏರುಗತಿಯಲ್ಲೇ ಸಾಗ್ತಾ ಇದೆ. ರಾಜ್ಯದ ನಂತರ ರಾಷ್ಟ್ರ ರಾಜಕಾರಣಕ್ಕೂ ಬಂದು 2014ರಲ್ಲಿ ದೇಶದ ಪ್ರಧಾನಿ ಗದ್ದುಗೆ ಏರಿದ್ರು. ಇವೆಲ್ಲ ಸಾಧ್ಯವಾಗಿದ್ದು ಅಖಂಡ ಸಾಮ್ರಾಜ್ಯ ಯೋಗದಿಂದ ಅಂತ ಜ್ಯೋತಿಷಿ ಹೇಳ್ತಿದ್ದಾರೆ. ಹಾಗೂ ಈ ಯೋಗ ಸ್ವತಃ ಮೋದಿಯವರೇ ನಿವೃತ್ತಿ ಹೊಂದೋವರೆಗೂ ಇರುತ್ತಂತೆ. ಯಾರು ದೇಶ ಆಳ್ಬೇಕು ಅನ್ನೋದನ್ನ ನಿರ್ಧರಿಸೋದು ಅಂತಿಮವಾಗಿ ಮತದಾರರು. ಆದ್ರೆ ಜ್ಯೋತಿಷ್ಯ ಶಾಸ್ತ್ರ ಕೂಡ ತನ್ನದೇ ಆದ ಲೆಕ್ಕಾಚಾರವನ್ನ ಹೇಳುತ್ತೆ. ಅದೇ ರೀತಿ ಮೋದಿಯ ಜಾತಕ ಇಟ್ಟುಕೊಂಡು ಈ ಬಾರಿ ಚುನಾವಣೆ ಬಗ್ಗೆನೂ ಭವಿಷ್ಯ ನುಡಿದಿದ್ದಾರೆ ಜ್ಯೋತಿಷಿಗಳು. ಹಾಗಾದ್ರೆ ಆ ಭವಿಷ್ಯದಲ್ಲಿ ಏನಿದೆ? ಉತ್ತರ ಇಲ್ಲಿದೆ. ಮಹಾ ಚುನಾವಣೆ ಹತ್ತಿರ ಬರ್ತಾ ಇರೋದ್ರಿಂದ ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರಗಳನ್ನ ಮಾಡ್ತಿದ್ದಾರೆ. ಅಂಕಿಅಂಶಗಳನ್ನ ಇಟ್ಟುಕೊಂಡು ಜಾತಿ ಲೆಕ್ಕಾಚಾರ ಹಾಕಿಕೊಂಡು ಪ್ರಭಾವ ಮತ್ತು ಜನರ ಮೂಡನ್ನ ವಿಶ್ಲೇಷಿಸಿ ಇಂಥದೊಂದು ವಿಶ್ಲೇಷಣೆಯನ್ನ ನಡೆಸುತ್ತಿದ್ದಾರೆ. ಅದರಂತೆ ಜ್ಯೋತಿಷಿಗಳು ಕೂಡ ವ್ಯಕ್ತಿಯ ಜಾತಕ ಹಾಗೂ ಪಂಚಾಂಗದ ಆಧಾರದ ಮೇಲೆ ಭವಿಷ್ಯ ನುಡಿತಿದ್ದಾರೆ. 2019ರ ಲೋಕಸಮರದಲ್ಲಿ ಯಾರು ಗೆಲ್ಲಬಹುದು ಅಂತ ಹೇಳ್ತಿದ್ದಾರೆ. ಅದರಂತೆ ಜ್ಯೋತಿಷಿ ಪ್ರಕಾಶ್ ಅಣ್ಣಾಮೈ ಹೇಳುವಂತೆ ಮೋದಿಯವರ ಜಾತಕದಲ್ಲೇ ಅಖಂಡ ಸಾಮ್ರಾಜ್ಯ ಯೋಗ ಇದೆಯಂತೆ. ಅದು ಹೇಗೆ ಈ ಯೋಗ ಬಂತು ಅನ್ನೋದರ ಬಗ್ಗೆನೂ ವಿಶ್ಲೇಷಿಸಿದ್ದಾರೆ. ಮಹಾಗಠಬಂಧನ್ನ ಅನಿಶ್ಚಿತತೆಯೇ ಮೋದಿಗೆ ಪ್ಲಸ್ ಆಗುತ್ತಾ? ಎದುರಾಳಿಗಳ ನಾಯಕತ್ವದ ಕೊರತೆಯೇ ವರವಾಗುತ್ತಾ? ನಿಮಗೆ ಗೊತ್ತೇ ಇದೆ, ಸದ್ಯ ಮೋದಿಯ ವಿರುದ್ಧ ಬಹುತೇಕ ಪಕ್ಷಗಳು ಒಟ್ಟುಗೂಡಿ ಮಹಾಗಠಬಂಧನ್ ರಚಿಸಿವೆ. ಕಾಂಗ್ರೆಸ್ ಈ ಮಹಾಗಠಬಂಧನ್ನಿಂದ ಸದ್ಯದ ಮಟ್ಟಿಗೆ ದೂರ ಉಳಿದಂತೆ ಕಾಣಿಸ್ತಿದೆ. ಸಣ್ಣ ಪುಟ್ಟ ಪಕ್ಷಗಳನ್ನ ಒಟ್ಟುಗೂಡಿಸಿ ತನ್ನ ಹಳೆಯ ಯುಪಿಎ ಕೂಟವನ್ನೇ ಬಲಿಷ್ಠಗೊಳಿಸೋ ಕಸರತ್ತಿನಲ್ಲಿದೆ. ಹೀಗೆ ಮೋದಿಯ ಎದುರಾಳಿಗಳು ಚದುರಿರೋದ್ರಿಂದಲೇ ಅಖಂಡ ಸಾಮ್ರಾಜ್ಯ ಯೋಗ ಪ್ರಾಪ್ತಿಯಾಗುತ್ತೆ ಅಂತ ಜ್ಯೋತಿಷಿಗಳು ಹೇಳಿದ್ದಾರೆ. ಈ ಅಖಂಡ ಸಾಮ್ರಾಜ್ಯ ಯೋಗ ಪ್ರಾಪ್ತಿಗೆ ಅಲ್ಲಿ ಪೂರಕ ವಾತಾವರಣವೂ ಕೂಡ ಬರಬೇಕು. ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಈಗ ಇಲ್ಲಿ ಕಾಣ್ತಾ ಇಲ್ಲ, ಯಾವುದೇ ಒಂದು ಪಕ್ಷವು ಬಲಿಷ್ಠವಾಗಿ ಒಳ್ಳೆ ನೇತೃತ್ವದ ನಾಯಕನನ್ನು ಒಬ್ಬನನ್ನು ಇಟ್ಕೊಂಡು ವಿದೌಟ್ ಎನಿ ಕನ್ಫ್ಯೂಷನ್ ಅಂಥದ್ದಿದ್ದರೆ ನಾನು ಮೋದಿಯವರ ಬಗ್ಗೆ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿ ಏನಾಗಿದೆ, ಮಹಾಗಠಬಂಧನದಲ್ಲಿ ಎಲ್ಲ ಕನ್ಫ್ಯೂಸಿವ್, ಗೊಂದಲದ ವಾತಾವರಣವೇ ಇದೆ. ಅವರಿಗೂ ಇನ್ನೂ ನಿರ್ಧಾರ ಆಗಲಿಲ್ಲ. ಹಾಗಿರುವಾಗ ಮಹಾಗಠಬಂಧನದ ವಿಚಾರವನ್ನು ಬಿಟ್ಟು ಬಿಡಿ, ಕೇವಲ ಮೋದಿ ಮಾತ್ರ ಅದನ್ನು ಮಾತ್ರ ತಗೊಳ್ಬೇಕಾಗ್ತದೆ. ಈ ಮೋದಿಯವರು ಅವರ ಜಾತಕದ ಆಧಾರದಲ್ಲಿ ಇದನ್ನೆಲ್ಲ ಪಡೀತಾರೆ. ಈಗ ಒಂದು ವಿಷಯವನ್ನು ನಾವು ಪಡಿಬೇಕಿದ್ರೆ ಅಲ್ಲಿ ಅದಕ್ಕೆ ಇನ್ನೊಂದು ಅದು ಫೇಲ್ ಆಗುವಂಥದ್ದು ಸೂಚನೆಗಳಿರಬೇಕಾಗ್ತದೆ. ಹಾಗಾಗಿ ಮೋದಿಯವರನ್ನು ಈ ಚುನಾವಣೆಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಮಹಾಗಠಬಂಧನದ ಪರಿಣಾಮ ಏನಾದೀತು? ಇವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅವರಲ್ಲಿಯೂ ಕೂಡ ಒಂದು ರೀತಿಯ ದೇಶಭಕ್ತಿ ಇರ್ಬೋದು. ಅದು ಸರಿಯಾ ತಪ್ಪು ಅದು ಪ್ರಜೆಗಳಿಗೆ ವಿವೇಚನೆಗೆ ಬಿಟ್ಟದ್ದು, ನಾನು ಅದನ್ನು ಹೇಳುವುದಿಲ್ಲ. ಮೋದಿಯವರ ಹತ್ರ ಕೂಡ ಒಂದು ಚಿಂತನೆಗಳಿರ್ಬೋದು, ಅದನ್ನು ಒಪ್ಪುವರ ಹಲವಾರು ಜನ ಇರ್ಬೋದು. ಪ್ರಕಾಶ್ ಅಣ್ಣಾಮೈ ಹೇಳೋ ಪ್ರಕಾರ ಮಹಾಗಠಬಂಧನ್ನ ಅನಿಶ್ಚಿತತೆಯೇ ಮೋದಿಯನ್ನ ಗೆಲ್ಲಿಸುತ್ತಂತೆ. ಪ್ರಬಲ ಎದುರಾಳಿಗಳ ಕೊರತೆ ಮೋದಿಗೆ ಮತ್ತೊಮ್ಮೆ ಪ್ರಧಾನಿಯಾಗೋ ಯೋಗವನ್ನ ತಂದು ಕೊಡಲಿದೆ ಅಂತ ಹೇಳಲಾಗ್ತಿದೆ. ಈಗ 2ನೇ ಟರ್ಮಿಗೆ ಮೋದಿಯವರು ಬರ್ತಾರಾ ಇಲ್ಲೋ ಅಂತ ಹೇಳುವಂಥ ಒಂದು ಸಂಶಯ. ಆದರೆ ಇಲ್ಲಿ ಮಹಾಗಠಬಂಧನದಲ್ಲಿ ಅಂತಹ ಪ್ರಭಾವಿಗಳು ಇಲ್ಲದ ಕಾರಣ, ಒಂದು ವೇಳೆ ಪ್ರಣವ್ ಮುಖರ್ಜಿ ಇಂಥವರೆಲ್ಲ ಏನಾದರೂ ಇರ್ತಿದ್ರೆ ನಾನು ಕೂಡ ಸ್ವಲ್ಪ ಹಿಂಜರಿತಿದ್ದೆ, ಮಹಾಮುತ್ಸದಿಯವರು. ಹಾಗಾಗಿ ಇಲ್ಲಿ ಬೇರೆ ಯಾರು ಇರುವುದಿಲ್ಲ, ಮೋದಿಯವರು ಮಾತ್ರ ಪ್ರತಿಸ್ಪರ್ಧಿಯಾಗಿರ್ತಾರೆ ಮಹಾಗಠಬಂಧನಕ್ಕೆ. ಹಾಗಾಗಿ ಮೋದಿಯವರು ಈ ಸಲ ಬಂದೇ ಬರ್ತಾರೆ, ಮುಂದೆಯೂ ಬರ್ತಾರೆ.
ಕೊನೆಗೆ ತನ್ನ ಕೆಲಸ ಮುಗಿದ ಮೇಲೆ ಹೇಗೆ ಚಾಣಕ್ಯ ಶ್ರೀಕೃಷ್ಣ ಎಲ್ಲ ತಮ್ಮ ಕೆಲಸವನ್ನು ಮುಗಿದ ಮೇಲೆ ಅವರು ಅಲ್ಲಿಂದ ನಿರ್ಗಮಿಸ್ತಾರೋ ಅದೇ ಸ್ವರೂಪದಲ್ಲಿ ಮೋದಿಯವರು ಕೂಡ ತನ್ನ ಕೆಲಸವನ್ನು ಏನೇನು ಮಾಡಬೇಕು ಅದನ್ನು ಮಾಡಿಬಿಟ್ಟು ಇನ್ನೊಬ್ಬ ಉತ್ತಮವಾದಂತಹ ನಾಯಕನಿಗೆ ಕೊಟ್ಟು ಅವರು ಅಲ್ಲಿ ನಿರ್ಗಮಿಸಬಹುದು. ಅಕ್ಟೋಬರ್ವರೆಗೆ ಮೋದಿಗೆ ವಿಪತ್ತು ತಪ್ಪಿದ್ದಲ್ವಾ? ಜ್ಯೋತಿಷಿಗಳು ಹೇಳೋ ಪ್ರಕಾರ ಮೋದಿ ಮತ್ತೊಮ್ಮೆ ಗೆದ್ರೂ ಅವರಿಗೆ ಆಪತ್ತು ಇದ್ದೇ ಇದೆಯಂತೆ. ಅವರ ಜಾತಕದಲ್ಲಿ ಸದ್ಯ ಕೇತು ಶಕ್ತಿ ಶುರುವಾಗಿರೋದ್ರಿಂದ ಮುಂದಿನ ತಿಂಗಳು ಅಕ್ಟೋಬರ್ವರೆಗೆ ಯಾವುದೇ ಕ್ಷಣದಲ್ಲಿ ವಿಪತ್ತುಗಳು ಎದುರಾಗಬಹುದಂತೆ. ಅದು ಹೇಗೆ ಅಂದ್ರೆ, ದೇಶದೊಳಗಿನ ರಾಜಕೀಯ ಕಲಹವನ್ನ ದುರುಪಯೋಗ ಪಡಿಸಿಕೊಂಡು ವೈರ ರಾಷ್ಟ್ರ ಪಾಕಿಸ್ತಾನ ದಾಳಿ ಮಾಡುವ ಸಾಧ್ಯತೆಯೂ ಇದೆಯಂತೆ. ಭಾರತದಲ್ಲಿ ಅಶಾಂತಿ ಸೃಷ್ಟಿಸಲು ಇಂತಹ ಕೆಲಸವನ್ನ ಮಾಡಬಹುದು ಅಂತ ಪ್ರಕಾಶ್ ಅಣ್ಣಾಮಲೈ ಹೇಳಿದ್ದಾರೆ. ಮೋದಿಯವರಿಗೆ ಈಗ ಕೇತು ಭುಕ್ತಿ ನಡೆಯುವುದು, ವಿಪತ್ತಾರೆಯ ಭುಕ್ತಿ. ಬುಧ ಭುಕ್ತಿ ನಡೀತಾ ಇತ್ತು, ಬುಧ ಭುಕ್ತಿಯಲ್ಲಿ ಕೂಡ ಅವರಿಗೆ ತುಂಬ ಹಿನ್ನಡೆಗಳಾಯಿತು. ಕೇತು ಭುಕ್ತಿ ನಡೆಯೋದು, ವಿಪತ್ತಾರೆಯ ಭುಕ್ತಿ. ಈ ವಿಪತ್ತಾರೆಯ ಭುಕ್ತಿಯಲ್ಲಿ ಇನ್ನಷ್ಟು ವಿಪತ್ತುಗಳು ಬರಲಿಕ್ಕುಂಟು. ಅಕ್ಟೋಬರ್ವರೆಗೆ ಈ ಭುಕ್ತಿ ಇದೆ. ಆವಾಗ ಹೇಗೆ ಬರಬಹುದು ಅಂತ ಹೇಳುವಂಥದ್ದು ನಾವು ನೋಡಬೇಕು. ಅಂದರೆ ಇಲ್ಲಿ ಒಂದು ರೀತಿಯ ರಾಜರುಗಳ ಒಳಗೆ ಕಲಹ. ಹಿಂದೆ ಕೂಡ ಬ್ರಿಟಿಷರು ಎನ್ಕ್ಯಾಶ್ ಮಾಡಿಕೊಂಡದ್ದು ಹೇಗೆ ಅಂತ ಹೇಳಿದರೆ ರಾಜರ ಕಲಹವನ್ನು. ಇಲ್ಲಿಯೂ ಕೂಡ ರಾಜರುಗಳ ಕಲಹ. ಅವರೆಲ್ಲ ಒಟ್ಟಿಗೆ ಸೇರಿ ಒಂದು ಗಠಬಂಧನ ಮಾಡಿದರು. ಒಂದು ಕಡೆ ಮೋದಿ ಈ ಆಪರ್ಚುನಿಟಿಯಲ್ಲಿ ನೋಡಿಕೊಂಡು ನಮ್ಮ ದೇಶದ ಹಿತದೃಷ್ಟಿಯಿಂದಲ್ಲ, ನಮ್ಮ ದೇಶಕ್ಕೆ ತೊಂದರೆ ಕೊಡಲಿಕ್ಕೆ ಬೇಕಾಗಿ ಪಾಕಿಸ್ತಾನ ಖಂಡಿತವಾಗಿ ಕೂಡ ದಾಳಿ ಮಾಡಬಹುದು. ಜಾತಕದಲ್ಲಿ ಶನಿ ಬಲಿಷ್ಠನಾಗಿದ್ರೆ ಅಂಥವರು ಸೇಡು ತೀರಿಸಿಕೊಳ್ಳುವ ಗುಣವನ್ನ ಹೊಂದಿರ್ತಾರಂತೆ. ಅಂಥವರು ಹಠ ಹಿಡಿದಾದ್ರೂ ರಿವೆಂಜ್ ತೆಗೆದುಕೊಳ್ಳೋದೇ ಬಿಡಲ್ಲ. ಮೋದಿಯ ಜಾತಕದಲ್ಲೂ ಈ ಅಂಶವಿದೆಯಂತೆ. ಮೋದಿಯ ಜಾತಕದಲ್ಲಿ ಶನಿ ಬಲಿಷ್ಠನಾಗಿರೋದ್ರಿಂದ ಮೋದಿ ಕೂಡ ಸೇಡು ತೀರಿಸಿಕೊಳ್ತಾರೆ ಅಂತ ಜ್ಯೋತಿರ್ವಿಜ್ಞಾನಿ ಹೇಳ್ತಿದ್ದಾರೆ. ಯಾರಿಗೆ ಶನಿಯು ಅಂಶ ಬಲಿಷ್ಠನೋ, ಸ್ಥಾನ ಬಲಿಷ್ಠನೋ, ಅತ್ಯಂತ ಬಲಿಷ್ಠನಾಗಿದ್ದಾನೋ ಅವರಿಗೆ ರಿವೆಂಜ್ ಜಾಸ್ತಿ. ರಿವೆಂಜಿನಲ್ಲಿ 2 ವಿಧಗಳುಂಟು. ಒಂದು ಇಲ್ಲೀಗಲ್, ಇನ್ನೊಂದು ಲೀಗಲ್. ಕ್ರಮಬದ್ಧವಾಗಿ ಶಾಸನಬದ್ಧವಾಗಿ ರಿವೆಂಜ್ಗಳು. ಮೋದಿಯವರ ಜಾತಕದಲ್ಲಿ ತ್ರಿಕೋಣ ವೀಕ್ಷಕ ಶನಿ 29 ಡಿಗ್ರಿ ಹೋಗಿರುವುದರಿಂದ, ಗುರುವನ್ನು ವೀಕ್ಷಣೆ ಮಾಡುವುದರಿಂದ, ಶನಿ ಶುಕ್ರ ಯೋಗದಿಂದ ಮೋದಿಯವರು ರಿವೆಂಜ್ ತಗೊಳ್ಳುವವರು. ಹೇಗೆ ಅಂತ ಹೇಳಿದ್ರೆ ಲೀಗಲಿ, ಕಂಪ್ಲೀಟ್ಲಿ ಲೀಗಲಿ, ದೇಶದ ಧರ್ಮ ಕಾಪಾಡಲಿಕ್ಕೆ ನೋಡುವಂಥದ್ದು. ಹೀಗೆ ಉಡುಪಿಯ ಕಾಪು ಮೂಲದ ಜ್ಯೋತಿರ್ವಿಜ್ಞಾನಿ ಪ್ರಕಾಶ್ ಅಣ್ಣಾಮಲೈ ಹೇಳೋ ಪ್ರಕಾರ ಈ ಬಾರಿ ಮತ್ತೊಮ್ಮೆ ದೇಶವನ್ನ ಗೆದ್ದು ಪ್ರಧಾನಿಯಾಗೋ ಯೋಗ ಮೋದಿಯ ಜಾತಕದಲ್ಲಿದೆಯಂತೆ. ಎದುರಾಳಿಗಳು ಪ್ರಬಲರಾಗಿಲ್ಲದೆ ಇರೋದು ಮತ್ತು ಮಹಾಗಠಬಂಧನ್ನಲ್ಲಿ ನಾಯಕತ್ವದ ಕೊರತೆ ಇರೋದ್ರಿಂದ ಮೋದಿಗೆ ಅಖಂಡ ಸಾಮ್ರಾಜ್ಯ ಯೋಗ ಕೂಡಿ ಬಂದಿದೆಯಂತೆ. ಇದೇ ಅವರನ್ನ ಮತ್ತೊಮ್ಮೆ ಗೆಲ್ಲಿಸಬಹುದು ಅನ್ನೋದು ಜ್ಯೋತಿಷಿಗಳ ಊಹೆ. ಈ ಬಾರಿ ಕರ್ನಾಟಕದ ಚುನಾವಣಾ ಅಖಾಡ ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಮೈತ್ರಿ ವರ್ಸಸ್ ಬಿಜೆಪಿ ಫೈಟ್ ಏನಾಗಲಿದೆ ಅನ್ನೋದನ್ನ ಊಹಿಸಿಕೊಳ್ಳೋದಕ್ಕೂ ಸಾಧ್ಯವಾಗ್ತಿಲ್ಲ. ಹಾಗಾದ್ರೆ ಮೋದಿಗೆ ರಾಜ್ಯದಲ್ಲಿ ಪೂರಕ ವಾತಾವರಣ ಇದೆಯಾ? ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಕರ್ನಾಟಕದ ಮೈತ್ರಿ ಬಿಜೆಪಿಗೆ ಲಾಸ್ ಮಾಡಿಸುತ್ತಾ? ಮೈತ್ರಿ ಕಿತ್ತಾಟದಿಂದ ಕಮಲ ಟಾರ್ಗೆಟ್ ರೀಚ್ ಮಾಡುತ್ತಾ? ಜ್ಯೋತಿಷರು ಹೇಳೋ ಪ್ರಕಾರ ಅಖಂಡ ಸಾಮ್ರಾಜ್ಯ ಯೋಗ ಹೊಂದಿರುವ ಮೋದಿಗೆ ಈ ಬಾರಿ ಗೆಲ್ಲುವ ಅವಕಾಶ ಹೆಚ್ಚಿದೆಯಂತೆ. ಮತದಾನದ ಒಳಗೆ ಎದುರಾಳಿಗಳು ಪ್ರಬಲರಾದ್ರೆ ಆಗ ಫಲಿತಾಂಶದ ಮೇಲೆ ಪರಿಣಾಮ ಬೀರಬಹುದು. ಎಲ್ಲಿಯವರೆಗೆ ಮಹಾಗಠಬಂಧನ್ನಲ್ಲಿ ನಾಯಕತ್ವದ ಗೊಂದಲ ಇರುತ್ತೋ, ಕಾಂಗ್ರೆಸ್ ಮೈತ್ರಿಕೂಟದ ಬಗ್ಗೆ ಸ್ಪಷ್ಟತೆ ಇರಲ್ವೋ, ಅಲ್ಲಿಯವರೆಗೆ ಮೋದಿಗೆ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಜ್ಯೋತಿಷ್ಯರು. ಹಾಗಾದ್ರೆ ಕರ್ನಾಟಕ ಮೋದಿಗೆ ಅದ್ಯಾವ ರೀತಿ ಫಲ ಕೊಡಬಹುದು? ಕರ್ನಾಟಕದಿಂದ ನಿರೀಕ್ಷಿಸಿದಷ್ಟು ಸೀಟು ಬರೋದು ಮೈತ್ರಿಕೂಟಕ ಅಥವಾ ಬಿಜೆಪಿಗ? ಈ ಕುತೂಹಲ ಸದ್ಯ ಎಲ್ಲರಲ್ಲೂ ಮನೆ ಮಾಡಿದೆ. ನಿಮಗೆ ಗೊತ್ತು, ಕರ್ನಾಟಕದಲ್ಲಿ ಬಿಜೆಪಿಗಿರುವ ಏಕೈಕ ಭರವಸೆ ಅಂದ್ರೆ ಅದು ಕರ್ನಾಟಕ ಮಾತ್ರ. 2014ರಲ್ಲಿ ಮೋದಿ ಅಮೋಘ ಜಯ ಸಾಧಿಸಿದ ನಂತರ ಕಳೆದ 5 ವರ್ಷಗಳಲ್ಲಿ ನಿಧಾನವಾಗಿ ಕಮಲ ಪಕ್ಷ ಕೇರಳ, ತಮಿಳುನಾಡು, ಆಂಧ್ರದಲ್ಲಿ ತಲೆ ಎತ್ತುತ್ತಾ ಇದೆ. ಈಗಲೂ ಕೇಸರಿ ಪಕ್ಷಕ್ಕೆ ದಕ್ಷಿಣ ಭಾರತದಲ್ಲಿ ಭದ್ರ ನೆಲೆ ಕೊಟ್ಟಿರೋದು ಕರ್ನಾಟಕ ಮಾತ್ರ. 2009ರಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಬಿಜೆಪಿ ಸರ್ಕಾರವೇ ಇತ್ತು. ಆಗ ಲೋಕಸಭಾ ಚುನಾವಣೆಯಲ್ಲಿ ಬರೋಬ್ಬರಿ 19 ಸೀಟುಗಳನ್ನು ಗೆದ್ದುಕೊಂಡಿತ್ತು. 2014ರ ಚುನಾವಣೆಯ ವೇಳೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಆದರೂ ಕೂಡ 17 ಕ್ಷೇತ್ರಗಳನ್ನ ಮೋದಿ ಅಲೆಯಲ್ಲಿ ಗೆದ್ದುಕೊಂಡಿತ್ತು ಭಾರತೀಯ ಜನತಾ ಪಾರ್ಟಿ.
ಇಷ್ಟು ವರ್ಷ ಇರದ ಹೊಸತೊಂದು ರಾಜಕೀಯ ಸನ್ನಿವೇಶ ಈ ಬಾರಿ ಕರ್ನಾಟಕದಲ್ಲಿದೆ. ಅದೇನೆಂದ್ರೆ ಮೊದಲ ಬಾರಿಗೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಒಟ್ಟಾಗಿ ಸ್ಪರ್ಧೆ ಮಾಡ್ತಾ ಇವೆ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿರೋದ್ರಿಂದ ಚುನಾವಣೆಗೂ ಈ ಮೈತ್ರಿ ಮುಂದುವರೆದಿದೆ. ಕರ್ನಾಟಕದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎರಡು ಪ್ರಮುಖ ಪಕ್ಷಗಳು ಒಂದಾಗಿ ಚುನಾವಣೆ ಎದುರಿಸ್ತಾ ಇವೆ. ಬಿಜೆಪಿಯನ್ನ ಸೋಲಿಸೋಕೆ ತೊಡೆತಟ್ಟಿವೆ. ಪ್ರತಿ ವರ್ಷ ತ್ರಿಕೋನ ಸ್ಪರ್ಧೆ ಇರ್ತಾ ಇತ್ತು. ಈ ಬಾರಿ ಬಿಜೆಪಿ ವರ್ಸಸ್ ಮೈತ್ರಿ ನಡುವೆ ಹಣಾಹಣಿ ನಡೆಯಲಿದೆ. ಹೀಗಾಗಿ ಮೋದಿಗೆ ಕರ್ನಾಟಕದಲ್ಲಿ ನಿರೀಕ್ಷೆ ಮಾಡಿದಷ್ಟು ಸೀಟ್ಗಳನ್ನ ಗೆಲ್ಲೋಕೆ ಸಾಧ್ಯವಾಗಲ್ವಾ? ಸದ್ಯದ ಪರಿಸ್ಥಿತಿ ನೋಡಿದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳೇ ಪರಸ್ಪರ ಕಿತ್ತಾಡಿಕೊಳ್ತಿವೆ. ಅದರಲ್ಲೂ ಮುಖ್ಯವಾಗಿ ಹಾಸನ, ತುಮಕೂರು, ಮಂಡ್ಯ ಮತ್ತು ಮೈಸೂರಲ್ಲಿ ದೋಸ್ತಿಗಳ ಕಿತ್ತಾಟ ತಾರಕಕ್ಕೇರಿದೆ. ಗೌಡ್ರ ಕುಟುಂಬದ ಸದಸ್ಯರು ಸ್ಪರ್ಧಿಸ್ತಾ ಇರುವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕೈಕೊಡೋ ಭೀತಿ ಎದುರಾಗಿದೆ. ಅತ್ತ ಸಿದ್ದರಾಮಯ್ಯನವರು ಪಟ್ಟು ಹಿಡಿದು ದಕ್ಕಿಸಿಕೊಂಡಿರುವ ಮೈಸೂರಿನಲ್ಲಿ ಜೆಡಿಎಸ್ ಕೊನೆ ಕ್ಷಣದಲ್ಲಿ ಕೈ ಎತ್ತೋ ಲಕ್ಷಣ ಕಾಣ್ತಿದೆ. ಇನ್ನೂ ಹೆಚ್ಚು ದಿನ ಇಲ್ಲ. ಅಷ್ಟರಲ್ಲಿ ಸಮನ್ವಯತೆ ಮೂಡಿದ್ರೆ ಬಚಾವ್, ಇಲ್ಲದೇ ಇದ್ರೆ ಬಿಜೆಪಿಗೆ ಇದು ವರವಾಗೋ ಲಕ್ಷಣ ಕಾಣಿಸ್ತಾ ಇದೆ. ಇತ್ತೀಚೆಗೆ ಬಂದಿರೋ ಸರ್ವೆಗಳೆಲ್ಲ ಕರ್ನಾಟಕದಲ್ಲಿ ಬಿಜೆಪಿ ಹೆಚ್ಚು ಕಮ್ಮಿ ಕಳೆದ ಬಾರಿಯಷ್ಟೇ ಸೀಟುಗಳನ್ನ ಪಡಿಬಹುದು ಅಂತ ಹೇಳ್ತಾ ಇವೆ. ಅಂದ್ರೆ ಮೋದಿಯ ಜಾತಕದ ಫಲವಾಗಿ ಕರ್ನಾಟಕದಲ್ಲೂ ಬಿಜೆಪಿ ಮೈತ್ರಿಕೂಟಕ್ಕಿಂತ ಹೆಚ್ಚು ಸೀಟುಗಳನ್ನೇ ಪಡಿಬಹುದು ಅಂತ ಜ್ಯೋತಿಷರು ಕೂಡ ಹೇಳ್ತಿದ್ದಾರೆ. ಜ್ಯೋತಿಷ್ಯದಲ್ಲಿ ನಂಬಿಕೆ ಇರೋರು ನಂಬ್ತಾರೆ. ಆದ್ರೆ ನಿಜವಾದ ಭವಿಷ್ಯ ಇರೋದು ಮತದಾರರ ಕೈಯಲ್ಲಿ. ಮತದಾರರ ಒಂದೊಂದು ಓಟು ಕೂಡ ಒಂದೊಂದು ಅಸ್ತ್ರವಿದ್ದಂತೆ. ಮತದಾರ ಮನಸ್ಸು ಮಾಡಿದ್ರೆ ಉತ್ತುಂಗದಲ್ಲಿರೋನು ಪಾತಾಳಕ್ಕೆ ಬೀಳಬಹುದು, ಪಾತಾಳದಲ್ಲಿ ಬಿದ್ದೋನು ಉತ್ತುಂಗದಲ್ಲಿರ್ತಾನೆ. ಹೀಗಾಗಿ ಅಂತಿಮವಾಗಿ ಎಲ್ಲದಕ್ಕೂ ಸ್ಪಷ್ಟ ಉತ್ತರ ಸಿಗೋಕೆ ಇನ್ನು 1.5 ತಿಂಗಳು ಕಾಯಬೇಕು. ಒಟ್ನಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೋದಿಗೆ ಗೆಲ್ಲುವ ಅವಕಾಶ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಂತಿಮವಾಗಿ ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು ಅಂತ ನಿರ್ಧಾರ ಮಾಡೋದು ಮತದಾರರು. ಮತದಾರ ಏನು ನಿರ್ಣಯ ಮಾಡಿದ್ದಾನೋ ಅದೇ ಫೈನಲ್. ಈ ರಹಸ್ಯ ಗೊತ್ತಾಗಬೇಕಾದ್ರೆ ಮೇ 23ರವರೆಗೆ ಕಾಯಲೇಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.